ವೆಲ್ಕಮ್ ಫ್ರೆಂಡ್ಸ್, ದಿಸ್ ಇಸ್ ರಶ್ಮಿ. ಇವತ್ತು ಬ್ರೆಡ್ ಪುಡಿಂಗ್ ಮಾಡೋಣ ಅಂತಿದ್ದೀನಿ. ಒಂದು ಪಾತ್ರೆಯಲ್ಲಿ ಅರ್ಧ ಬೌಲ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರಮಲ್ ಮಾಡ್ಕೊಳ್ಳೋಕ್ಕೆ ಇದು ನೀರು ಹಾಕೋದು ಬೇಡ, ಹಾಗೆ ಸಕ್ಕರೆನ ಕರಗಿಸ್ಕೊಳ್ಳೋಣ. ಕ್ಯಾರಮಲ್ ಬ್ರೆಡ್ ಪುಡಿಂಗ್ ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸಕ್ಕರೆ ಎಲ್ಲ ಕರಗಿದೆ. ಸಕ್ಕರೆ ಮೆಲ್ಟ್ ಆದಮೇಲೆ ಈ ಥರ ಆಗುತ್ತೆ ನಮಗೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಪುಡಿಂಗ್ ಮಾಡೋ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಆರೋದ್ಮೇಲೆ ಗಟ್ಟಿ ಆಗಿಬಿಡುತ್ತೆ, ಸೊ ಬಿಸಿನೆಲ್ಲ ಫುಲ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದು ಆರಿದ್ಮೇಲೆ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಬ್ರೆಡ್ ಪುಡಿಂಗ್ಗೆ 4 ಸ್ಲೈಸ್ ಬ್ರೆಡ್ ತೊಗೊಳ್ತಾ ಇದ್ದೀನಿ ನಾನು. ಈ ಸೈಡ್ಸ್ ನಮಗೆ ಬೇಡ, ಬರೀ ವೈಟ್ ಕಲರ್ ಸಾಫ್ಟಾಗಿರೋದನ್ನ ಯೂಸ್ ಮಾಡೋಣ. ಪುಡಿಂಗ್ ಆವಾಗ ತುಂಬ ಸಾಫ್ಟಾಗಿ ಬರುತ್ತೆ. ಆಮೇಲೆ ಜಾರು ಒರೆಸ್ಕೊಳ್ಳಿ, ತೇವ ಇರ್ಕೊಂಡು. ಆಮೇಲೆ ಈ ಬ್ರೆಡ್ ಪೀಸಸ್ನ ಜಾರ್ ಮಿಕ್ಸಿನಲ್ಲಿ ಫೈನ್ ಪೌಡರ್ ಮಾಡ್ಕೊಳ್ಳೋಣ. 4 ಪೀಸ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಫೈನ್ ಪೌಡರ್ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ. ಒಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲು ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಒಂದು ಬೌಲ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 5-6 ಟೇಬಲ್ ಸ್ಪೂನ್ ಸಕ್ಕರೆ ಇರ್ಬೋದು. ಸಕ್ಕರೆ ಎಲ್ಲ ಕರಗಿಸ್ಕೊಳ್ಳಿ. ನೆಕ್ಸ್ಟ್ ನೋಡಿ, ವೆನಿಲಾ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ನೀರಿನಲ್ಲಿ 2 ಟೇಬಲ್ ಸ್ಪೂನ್ ವೆನಿಲಾ ಕಸ್ಟರ್ಡ್ ಪೌಡರ್ನ ಕರಗಿಸ್ಕೊಂಡಿದ್ದೀನಿ. ಹಾಗೆ ಹಾಕ್ಬೋದು, ಗಂಟು ಬರುತ್ತೆ. ಸೊ ಫಸ್ಟ್ ನೀರಿನಲ್ಲಿ ಕಲಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಲಲ್ಲಿ ಹಾಲು ಕೂಡ ಕಾದಿದೆ, ವೆನಿಲಾ ಪೌಡರ್ ಮಿಕ್ಸ್ ಆಗಿದೆ. ಇವಾಗ ಬ್ರೆಡ್ ಪೌಡರ್ನ ನಾವು ಸ್ವಲ್ಪನೇ ಹಾಕ್ಕೊಳ್ಳೋಣ, ಗಂಟಾಗಬಾರ್ದದು. ಆಮೇಲೆ ಪುಡಿಂಗ್ ಗಟ್ಟಿ ಆಗಬಾರ್ದು, ಸೊ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ಅದಕ್ಕೆ ಬ್ರೆಡ್ ಪೌಡರ್ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಅರ್ಧ ಲೀಟ್ರ್ ಹಾಲಿಗೆ 4 ಪೀಸ್ ಬ್ರೆಡ್ಡು ಓಕೆ, ಸಾಕಾಗುತ್ತೆ. ಗಟ್ಟಿ ಆಯಿತು ಅನಿಸಿದ್ರೆ ಬ್ರೆಡ್ ಪೌಡರ್ ಹಾಗೆ ಇಟ್ಕೊಂಬಿಡಿ, ಫುಲ್ ಹಾಕಬೇಕು ಅಂತಿಲ್ಲ. ಬಟ್ ಅರ್ಧ ಲೀಟ್ರ್ ಹಾಲಿಗೆ 4 ಬ್ರೆಡ್ ಪೌಡರ್ ಸಾಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬಂದಿದ ತಕ್ಷಣ ಇಷ್ಟು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಲಿ ಇದ್ದಾಗ ನಾವು ಕ್ಯಾರಮಲ್ ಹಾಕ್ಕೊಂಡಿದ್ವಲ್ಲ ಬೌಲು, ಅದಕ್ಕೆ ಶಿಫ್ಟ್ ಮಾಡ್ಕೊಂಬಿಡೋಣ. ಫುಲ್ ಹಾಕಿ ಟ್ಯಾಪ್ ಮಾಡ್ಕೊಳ್ಳಿ. ಒಳಗಡೆ ಬಬಲ್ಸ್ ಏನೂ ಇರಬಾರ್ದು ಅಂತ ಟ್ಯಾಪ್ ಮಾಡ್ಕೊಳ್ಳಿ. ಇದನ್ನು ನಾವು ಕುಕ್ಕರ್ನಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಅದ್ರ ಮೇಲೆ ಮುಚ್ಚಿಬಿಟ್ಟು ನಾನು ಒಂದು ಪ್ಲೇಟ್ ಮುಚ್ಚಿ ಕಲ್ಲಿಟ್ಟಿದ್ದೀನಿ ವೆಯ್ಟ್ಗೆ. ಲಿಡ್ ಕ್ಲೋಸ್ ಮಾಡಿ 30 ಮಿನಿಟ್ಸ್ ಸಿಮ್ಮಲ್ಲೇ ಬೇಯಿಸ್ಕೊಳ್ತೀನಿ. ನೋಡಿ, ಇದಾಗಿದೆ ಇವಾಗ 30 ಮಿನಿಟ್ಸು. ಓಪನ್ ಮಾಡ್ತಾಯಿದ್ದೀನಿ. ಬಿಸಿ ಇರುತ್ತೆ, ನೋಡಿಕೊಂಡು ಆರಿದ ಮೇಲೆ ಓಪನ್ ಮಾಡ್ಕೊಳ್ಳಿ. ಆಗಿದೆ ಇದು. ಇದನ್ನು 2 ಅವರ್ಸು ಫ್ರಿಜ್ಜಲ್ಲಿ ಇಟ್ಟು ಚಿಲ್ ಮಾಡಿ ಆಮೇಲೆ ಸರ್ವಿಂಗ್ ಪ್ಲೇಟ್ಗೆ ತೊಗೊಳ್ಳೋಣ. ಟೂ ಅವರ್ಸ್ ಸೆಟ್ ಆಗಿದೆ ಫ್ರಿಜ್ಜಲ್ಲಿ. ಇದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈ ಡೆಸರ್ಟ್ ಥರ ಯೂಸ್ ಮಾಡ್ಬೋದು ಊಟ ಆದಮೇಲೆ. ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಹೇಳಿ. ಥ್ಯಾಂಕ್ ಯು.